ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಾವು ಪ್ರೆಸ್ಟೇಜ್ ಮ್ಯಾಜಿಕ್ ಪ್ಲಸ್ 2 ಬರ್ನರ್ದು ಗ್ಯಾಸ್ ಸ್ಟವ್ನ ತಂದಿದ್ದೀವಿ. ಇದು 3000 ಆಸ್ಪಾಸಲ್ಲೇ ಸಿಗುತ್ತೆ. ಚಿಕ್ಕದಾದ ಫ್ಯಾಮಿಲಿ ಇರೋರಿಗೆ ಇದು ಸಾಕಾಗುತ್ತೆ. ಅಥವಾ ಹೊಸದಾಗಿ ಸಂಸಾರ ಶುರು ಮಾಡ್ಕೊಳ್ಳೋರಿಗೆ ಯಾವ ಸ್ಟವ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಕಡಿಮೆ ಪ್ರೈಸಲ್ಲಿ ಒಳ್ಳೆಯ ಗುಣಮಟ್ಟದ ಸ್ಟವ್ ಖರೀದಿ ಮಾಡ್ಕೋಬೇಕು ಅಂದರೆ ಈ ಪ್ರೆಸ್ಟೇಜ್ ಕಂಪ್ನಿ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಕ್ಲೀನಿಂಗ್ ಕೂಡ ತುಂಬ ಈಸಿಯಾಗಿರುತ್ತೆ. ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಅನ್ಬಾಕ್ಸಿಂಗ್ ಮಾಡಿ ಇದರ ಸಾಧಕ ಬಾಧಕಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನೋಡಿ, ಗ್ಯಾಸ್ ಸ್ಟವ್ ಚಿಕ್ಕದೇನೆ. ಇದು ನಾನು ಮುಂಚೆ ಹೇಳ್ದಂಗೆ ಚಿಕ್ಕ ಫ್ಯಾಮ್ಲಿಗೆ ಚೆನ್ನಾಗಿರುತ್ತೆ. ದೊಡ್ಡದಾಗಿರೋ ಫ್ಯಾಮ್ಲಿ ಇದ್ದರೆ ಸ್ವಲ್ಪ ದೊಡ್ಡ ಸ್ಟವ್ನೇ ತೊಗೋಬೇಕಾಗತ್ತೆ. ಇದರಲ್ಲೇ ನಿಮಗೆ 3 ಬರ್ನರ್ 4 ಬರ್ನರ್ದೆಲ್ಲ ಸಿಗುತ್ತೆ. ಇದು ಒಂದು 3 ವರ್ಷ 4 ವರ್ಷ ಆದಮೇಲೆ ನಾವು ಗ್ಯಾಸ್ ಸ್ಟವ್ನ ಚೇಂಜ್ ಮಾಡ್ಕೋಬೇಕು ಅನ್ನೋರು ಈ ಸ್ಟವ್ನ ಆರಾಮಾಗಿ ಖರೀದಿ ಮಾಡ್ಕೋಬಹುದು. ನೋಡಿ, ಇದ್ರ ಸ್ಟ್ಯಾಂಡ್ ಕೂಡ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, 2 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ಇದನ್ನು ನೋಡಿಕೊಂಡು ಯೂಸ್ ಮಾಡ್ಬೋದು. ನೋಡಿ, ನಾಬಲ್ ಕೂಡ ತುಂಬಾ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಮತ್ತು ಗ್ಲಾಸ್ ಕೂಡ ಮೇಲೆ ನೈಸಾಗಿ ತುಂಬ ಚೆನ್ನಾಗಿದೆ. ಟಫನ್ ಗ್ಲಾಸ್ ಇರೋದ್ರಿಂದ ಅಷ್ಟು ಈಸಿಯಾಗೇನೋ ಹಾಳಾಗಲ್ಲ. ಮತ್ತು ನಾವು ಸ್ಕ್ರಬ್ಬರಿಂದ ಎಲ್ಲ ಉಜ್ಜಬಾರ್ದು. ಸಾಫ್ಟ್ ಇರೋ ಬಟ್ಟೆಯಿಂದ ನಾವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ, ಇದೊಂದು ಎಕ್ಸ್ಟ್ರಾ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾವು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕಾದ್ರೆ ನಮಗೆ ಗ್ಲಾಸ್ ಆ ಬಿಸಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಇದ್ರ ಮೇಲೆ ಇಟ್ಕೊಂಡು ನಾವು ಅಡುಗೆ ಮಾಡಿಕೊಂಡ್ರೆ ಗ್ಲಾಸ್ ಹಾಳಾಗಲ್ಲ. ಹಾಗಾಗಿ ಈ ಥರದೊಂದು ದೊಡ್ಡದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಮತ್ತು ಆ ಸ್ಟ್ಯಾಂಡ್ ಮೇಲೆ ಸ್ಟ್ಯಾಂಡು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ನೋಡಿ, 2 ಬರ್ನರ್ಸ್ ಇದೆ. ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಅದು ಒಳ್ಳೆ ಕ್ವಾಲಿಟಿದಿದೆ, ತುಂಬಾ ಚೆನ್ನಾಗಿದೆ. ಬರ್ನರ್ ಕೂಡ ಒಳ್ಳೆ ಕ್ವಾಲಿಟಿ ಬ್ರಾಸಲ್ಲಿ ಮಾಡಿರೋ ಬರ್ನರು. ಮತ್ತು ನೋಡಿ, ಇದಕ್ಕೆ ಸೈಡಲ್ಲಿ ಬರುತ್ತೆ ಗ್ಯಾಸ್ ಪೈಪ್ ಕನೆಕ್ಷನ್ನು ಸೈಡಲ್ಲಿದೆ. ನೋಡಿ, ಯಾವ ಥರ ಯೂಸ್ ಮಾಡ್ಕೋಬೇಕಂತ ಸ್ಟವ್ ಮೇಲೆ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಬಿಸಿ ಇಡಬಾರ್ದು, ಯಾವ ಥರ ಕ್ಲೀನ್ ಮಾಡ್ಕೋಬೇಕೆಲ್ಲ ಕೊಟ್ಟಿದ್ದಾರೆ. ನೀವು ನೋಡಿಕೊಂಡು ಆ ಥರ ನೀವು ಸ್ಟವ್ನ ಕ್ಲೀನಾಗಿ ಇಟ್ಕೋಬಹುದು. ನೋಡಿ, ಈಗ ತಂದಿಟ್ಟು ಇದನ್ನು ಪೈಪ್ ಕನೆಕ್ಷನ್ ಕೊಟ್ಬಿಟ್ಟು ಆನ್ ಮಾಡಿ ತೋರಿಸ್ತೀವಿ. ಈಗ ನೋಡಿ, ರೆಡ್ ಬರಬಾರ್ದು. ಈ ಥರ ಬ್ಲೂ ಬಂದರೆ ಸ್ಟವ್ ಚೆನ್ನಾಗಿ ಉರಿತಾ ಇದೆ ಅಂತ ಅರ್ಥ. ಇದು ಹೊಸದಲ್ವಾ, ಆಲ್ರೆಡಿ ಅದು ಬ್ಲೂನೇ ಇರುತ್ತೆ. ಸ್ವಲ್ಪ ದಿನ ನಾವು ಅದನ್ನು ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಬರ್ನರ್ನ ಕ್ಲೀನ್ ಮಾಡಿ ಎಲ್ಲ ಡ್ರೈ ಮಾಡಿ ಮತ್ತೆ ಹಚ್ಚೋದ್ರಿಂದ ಇದೇ ಥರ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಸ್ಟವ್ ಖರೀದಿ ಮಾಡ್ಕೋಬೇಕು ಅನ್ನೋರಾಗಿದ್ದರೆ ಈ ಸ್ಟವ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು.